Hi family, welcome back to the another. ಓಕೆ ಫ್ಯಾಮಿಲಿ, ಸ್ವಲ್ಪ ಈಗ ಗಿಫ್ಟ್ ತಂದಿದ್ವಿ. ಅಂದರೆ ಸಣ್ಣ ಪುಟ್ಟ ಗಿಫ್ಟ್, ದೊಡ್ಡದೇನೆಲ್ಲ ಅದು ಡಿಕ್ಕಿಯಾಗಿದೆ. ಹಾಗಾಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ಟೇಟ್ಯೂನ್ ಆಗಿ ತೊಗೊಂಡು ಬಂದು ನೋಡಿ ಸಿಗ್ತೇನೆ. seconds later. ಫ್ಯಾಮಿಲಿ, ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಅದು 4 ಗಂಟೆಗೆ ಎದ್ದು ಅದು ಬೆಳಕು ಹರಿಯಿತು. ಬಟ್ ಅದರಿಂದ ನಮ್ಮ ಡೆಕೋರೇಷನ್ ಸ್ವಲ್ಪ ಅಂದರೆ ಮುಗ್ದಿತ್ತು ಆಲ್ಮೋಸ್ಟ್. ಅದು ಈ ಕಡೆ ಸ್ವಲ್ಪ ಸೈಡಿಗೆ ಡ್ರಾ ಮಾಡೋದಿತ್ತು. ಡ್ರಾ ಒಂದು ಸ್ವಲ್ಪ ಬಿಟ್ಟರೆ ಮತ್ತು ಇನ್ನು ಉಳುಕಿದ್ದು ಎಲ್ಲ ಮುಗ್ದಿತ್ತು. ಅದನ್ನೇ ಬರೀ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಬಟ್ ಅದು ಸಿಂಪಲಾಗಿ ಡೆಕೋರೇಷನ್ ಮಾಡೋದೇ ಭಾಳ ಹೊತ್ತಾಯಿತು. ಯಾಕಪ್ಪ ಅಂದರೆ ಬಲೂನು ಊಬ ಮುಂದೆ ಡಮ್ ಅಂತ ಹೇಳಿ ಹೊಡಿತಿದ್ವು. ಹಾಗೆ ಎಲ್ಲರೂ ಬಲೂನ್ ಹೂವಕ್ಕೆ ಹೆದರಿದ್ವಿ. ನಾವಿರೋದೇ 3 ಜನ. ಮತ್ತು ಯಾಕಂದ್ರೆ ಎಲ್ಲರೂ ಮಕ್ಕೊಂಡಿದ್ದು ಮನೆಯಾಗೆ, ಮತ್ತು ಡಮ್ ಅಂತ ಹೆದರಿಗಿದ್ದು ಅಂತಂದು ಅದು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಹಾಗೆಲ್ಲ ಬೆಳಗ್ಗಿನ ಆಗ್ಬಿಟ್ಟಿತ್ತು. ನೋಡಿ ಫ್ಯಾಮಿಲಿ, ಇಷ್ಟು ಸಿಂಪಲ್ಲಾಗಿ ಡೆಕೋರೇಷನ್ ಆಗಿದೆ. ಈಗ ಮ್ಯೂಸಿಕ್ ಹಾಕಿರ್ತೀನಿ, ಎಂಜಾಯ್ ಮಾಡಿ ಫ್ಯಾಮಿಲಿ. ಬೆಳಗ್ಗೆ 3:30 4 ಗಂಟೆ ಆಗಿತ್ತು. ಅವಾಗ ಎದ್ದಿದ್ವಿ. ಎಲ್ಲ ರೆಡಿ ಮಾಡಿದ್ವಿ ಅಂತಂದ್ರೆ ಈಗ 8 ಗಂಟೆ ಆಗೈತಿ. ನನಗೆ ಸ್ವಲ್ಪ ಹೊರಗಡೆ ಕೂಡ ಹೋಗೋದಿತ್ತು. ಹೋಗೆಲ್ಲ ಬಂದಾಯಿತು. 8 ಗಂಟೆ ಆಗಿದ್ದೀನಿ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ. ಕಲ್ಮಶ ನಿಷ್ಕಲ್ಮಶ ಧರತರ ನಿನ್ನ ವೇಷ. ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ ಇದ್ದರೂ ಜೊತೆಗೆ. ಓಕೆ ಫ್ಯಾಮಿಲಿ, ಬರ್ತಡೇ ನಮ್ಮ ತಂಗಿದ ಬರ್ತಡೇ. ಹಾಗೆ ವಿಶ್ ಮಾಡೋಣ ಅಂತ ಬನ್ನಿ. ಈಗ ಎದ್ದಾಳಕ್ಕೆ, ಹಾಗೆ ವಿಶ್ ಮಾಡೋಣ ಬನ್ನಿ. ರೆಡಿ ಆಗಿದೆ ಆಲ್ಮೋಸ್ಟ್. ಅದಿಷ್ಟಲ್ಲ, ಸ್ವಲ್ಪ ಡೋರ್ ತೆಗಿದಿ. ಹಾಕಿದ್ದಾಳೆ ಗೊತ್ತಿಲ್ಲ. ಹಾಗೆ ಹೊರಗಿಂದ ಚಿಲ್ಕ ಹಾಕಿದ್ದಾಳೆ. ಅಕ್ಕ ಮತ್ತು ಇನ್ನೊಬ್ಬಕ್ಕೆ ತಂಗಿದ್ದಾಳೆ, ಭಾಗ್ಯ ಮತ್ತು ಬೃಂದ. ಇದೆಲ್ಲ ಮಮ್ಮಿ ಬಿಡಿಸ್ತಾ ಇದ್ದಾರೆ, ಇನ್ನೂ ಬಿಡಿಸ್ತಾ ಇದ್ದಾರೆ. ಒಟ್ಟು ನಾನು ಗೊಂಬಿನ ಬಿಡಿಸಿದ್ದೆ. ಆಮೇಲೆ ಸ್ವಲ್ಪ ಇಲ್ಲ ಡೆಕೋರೇಷನ್ ಎಲ್ಲ ಪ್ಲಾನಿಂಗ್ ಹೇಳಿದೆ. ನೆಕ್ಸ್ಟ್ ಇದು ಬರೆಯೋಕ್ಕೆ ಕೂಡ ಹೇಳಿದೆ. ಬದಲು ಅಕ್ಕ ತೆಗಿತಾನಿಲ್ಲ ಫ್ಯಾಮಿಲಿ. ಇಂದು ಯಾವುದು
ಸರಿ ಮಮ್ಮಿ ಏನು ಮಾಡ್ಕೊಂತ ಮಾಡಿ ಹೇಳು ವಿಶ್ ಯು ಹ್ಯಾಪಿ ಬರ್ತ್ಡೇ. ಈಗ ಎದ್ದಾಳ ಫ್ಯಾಮಿಲಿನಿ, ನೀ ಸ್ನಾನ ಮಾಡಬೇಕು, ದೇವ್ರಿಗೆ ಹೋಗ್ಬೇಕು. ಈಗ ಎದ್ದು ನಾವೆದ್ದು ಈಗ ಸ್ವಲ್ಪ ಬೆಳಕಾಯ್ತು. ನೀವು ಅಮ್ಮನೂ ಬರ್ಬೇಕು, ನೀವು ಬಂದಿಲ್ಲ. ಫ್ಯಾಮಿಲಿ ಸ್ವಲ್ಪ ಅಂಗಡಿ ಹೋಗೋದಿತ್ತು, ಅಂಗಡಿಗೆ ಹೋಗಿ ಬೇಗ ದಿನ ಕಾಯಿ ತೊಗೊಂಬರೋದಿತ್ತಂತೆ, ದೇವ್ರಿಗೆ ಓಡಿಸ್ಬೇಕಿತ್ತು ಕಾಯಿ, ಅದು ತೊಗೊಂಬರಕ್ಕೆ ಹೋಗಿದ್ವಿ. ಸ್ಟೇಟ್ಯೂನ್ ಆಗಿದ್ದು ಫ್ಯಾಮಿಲಿ, ಆಮೇಲೆ ಸಿಗ್ತೇನೆ ನಿಮ್ಗೆ. ಫ್ಯಾಮಿಲಿ ಕೇಕ್ ತೊಗೊಂಬಂದು ಈಗ ಇಟ್ವಿ. ಇನ್ನೀ ತೋರಿಸಿಲ್ಲ ಬಂದಾಗ, ಹಾಗೆ ಇಟ್ಟಿವಿ ತಂದು. ಈಗ ಸ್ಟೇಟ್ಯೂನ್ ಆಗಿದ್ದು ಫ್ಯಾಮಿಲಿ, ಗುಡಿಗೆ ಹೋಗಬೇಕು. ಹೋಗಿ ಬಂದಮೇಲೆ ಸಿಗ್ತೀನಿ ಸ್ಟೇಟ್ಯೂನ್. 12 seconds later. ಫ್ಯಾಮಿಲಿ ಈಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಂಗಡಿಗೆ ಹೋಗಿ ಹಾಗೆ ಗುಡಿಗೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋಣಂತೆ. ಆಂಜನೇಯಗೆ ಸ್ಟೇಟ್ಯೂನ್ ಆಗಿದ್ದು ದರ್ಶನ ಮಾಡಿಸ್ತೀನಿ ಫ್ಯಾಮಿಲಿ. ಜನುಮದ ಸಾಗರದಲ್ಲಿ ರಾಮನೇ ಆದಿ, ರಾಮನೇ ಹಾದಿ, ಸುಂದರ ಕಾವ್ಯವೇ ಸುಂದರ ಗೀತೆ, ರಾಮ್ ಸೀತಾರಾಮ್. A few moments later. Seconds later.
ಫ್ಯಾಮಿಲಿ ಬರ್ತ್ಡೇ ಬಂದುಬಿಟ್ಟು May 4 ಸ್ಯಾಟರ್ಡೇ ಇತ್ತು. ಹಾಗಾಗಿ ಆಂಜನೇಯ ಗುಡಿಗೆ ಹೋಗಿ ಎಲ್ಲ ನೀವೇ ನೋಡಿರ್ತೀರ ಲಾಗ್ ಒಳಗೆ. ಹಾಗೆ ಆಮೇಲೆ ಎಡಿಟ್ ಮಾಡೋದು ಲೇಟ್ ಆಯಿತು, ಈಗ ಲಾಗ್ ಬರ್ತದೆ. ಫ್ಯಾಮಿಲಿ ಬರ್ತ್ಡೇ ಲಾಗು ಇಷ್ಟ ಆಗಿತ್ತು, ಮತ್ತೇನು ಮುಂದೇನು ಮಾಡಲಿಲ್ಲ. ಆಮೇಲೆ ಊಟ ಎಲ್ಲ ಮಾಡಿದ್ವಿ, ಅದ್ರದ್ದೇನು ಕ್ಲಿಪ್ ಕೂಡ ಮಾಡ್ಕೊಳ್ಳಿಲ್ಲ. ಈಗ ಎಡಿಟ್ ಮಾಡೋದು ಅನಿಸ್ತದೆ, ಅದನ್ನು ಕೂಡ ಒಂದು ಕ್ಲಿಪ್ ಮಾಡಬೇಕಿತ್ತು ಅಂತಂದು, ಬಟ್ ಅನ್ಫಾರ್ಚುನೇಟ್ಲಿ ಮಾಡಲಿಲ್ಲ. ಓಕೆ ಫ್ಯಾಮಿಲಿ, ಇವತ್ತಿನ ಲಾಗಲ್ಲಿ ಇಷ್ಟೇ, ಮತ್ತು ನಾಳೆ ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್.